Hi guys, Namaste. Welcome back to my YouTube channel. Today is very special day for me. ಇವತ್ತು ತುಂಬ ವಿಶೇಷವಾದ ದಿನ ಏನಂತ ಎಲ್ಲರ ಹತ್ರ ಹೇಳ್ತೀನಿ. ಮತ್ತು ಎಲ್ಲರೂ ಕೇಳ್ತಿದ್ದ ಹಾಗೆ ನೀವು ಎಲ್ಲಿ ವರ್ಕ್ ಮಾಡೋದು, ಯಾವ ಕಂಪ್ನಿಲಿ ವರ್ಕ್ ಮಾಡೋದು, ಸೊ ಎಲ್ಲ ಕ್ವಶನ್ಸ್ಗೂ ಇವತ್ತು ಆನ್ಸರ್ ಸಿಗುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಏನು ಸ್ಪೆಷಲ್ಲು ಏನಕ್ಕೆ ಸ್ಪೆಷಲ್ಲು ಅಂತ ಕಂಪ್ಲೀಟ್ ವ್ಲಾಗಲ್ಲಿದೆ. ಸೊ ಎಂಡ್ ತನಕ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಸಪೋರ್ಟ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಕಮ್ಮಿಂಗ್ ಟು ದ ಪಾಯಿಂಟ್, ನಾನು ವರ್ಕ್ ಮಾಡ್ತಾ ಇರೋದು ಒಂದು MNC ಕಂಪ್ನಿಯಲ್ಲಿ ಅಂತ ಮುಂಚೆನೇ ಹೇಳಿದೆ. ಮತ್ತು ನಾನು ವರ್ಕ್ ಮಾಡ್ತಾ ಇರೋದು ಬಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್. ಸೊ ವಿಡಿಯೋ ಕೊನೆ ತನಕ ನೋಡೋರಿಗೆ, ಇಲ್ಲಾಂದರೆ ತಮ್ಲೈನ್ ನೋಡಿರೋರಿಗೆ ಆಲ್ಮೋಸ್ಟ್ ಅನಿಸಿರುತ್ತೆ, ಇಂಟ್ ಸಿಕ್ಕಿರುತ್ತೆ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ. ಬಿಕಾಸ್ ಅದು ಇವಾಗ ಟ್ರೆಂಡಿಂಗ್ ಆಗಿತ್ತು ಮತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಏನು ವಿಷಯ ಇದು ಅಂತ ಅಂದ್ಬಿಟ್ಟು. ಸೊ ನಾನು ವರ್ಕ್ ಮಾಡ್ತಾ ಇರೋದು ಬಂದುಬಿಟ್ಟು ರಿಲಯನ್ಸಲ್ಲಿ. ಸೊ ನಾನು ವರ್ಕ್ ಮಾಡ್ತಾ ಇರೋದು ಡೊಮೈನ್ ಬಂದುಬಿಟ್ಟು ನೆಟ್ವರ್ಕಿಂಗ್ ಡೊಮೈನಲ್ಲಿ. ಸೊ ನಾನು ಜಾಯ್ನ್ ಆಗಿದ್ದು ಇವಾಗ ರೀಸೆಂಟಾಗೇ, ತುಂಬ ವರ್ಷದಿಂದ ಏನು ವರ್ಕ್ ಮಾಡ್ತಾ ಇಲ್ಲ. ಸೊ ನಾನು ಲಕ್ಕಿಗೆ ನಾನು ಜಾಯ್ನ್ ಆಗಿದ್ದು ಸ್ಟಾರ್ಟಿಂಗಲ್ಲೇ ಅಂಬಾನಿ ಮಗಂದು ಮದುವೆ ಇತ್ತು. ಸೊ ನಮಗೆಲ್ಲರಿಗೂ ಗಿಫ್ಟ್ ಕಳಿಸಿದ್ರು ಎಂಪ್ಲಾಯೀಸ್ಗೆ. ಬಟ್ ಮದುವೆ ಮುಗ್ದು ಆಲ್ಮೋಸ್ಟ್ 15-20 ಡೇಸೇ ಆಯಿತು. ಬಟ್ ಲೇಟಾಗಿ ಸಿಕ್ಕಿದ್ರು, ಲೇಟೆಸ್ಟಾಗಿ ಸಿಕ್ಕಿತ್ತು. ಸೊ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲರಿಗೂ ಸ್ವಲ್ಪ ಡಿಲೇ ಆಯಿತು. ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಸೊ ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಬರೋಕ್ಕಿತ್ತು ಇವತ್ತು. ನನಗೆ ಹೋಗೋಕ್ಕಾಗಿರಲಿಲ್ಲ, ಬಿಕಾಸ್ ನಮಗೆ ಆಫ್ ಇರಲಿಲ್ಲ, ಅಂದರೆ ಲೀವ್ ಇರಲಿಲ್ಲ. ಸೊ ನಮ್ಮದು ಕರ್ನಾಟಕ ಟೀಮ್ದು ನನ್ನ ಫ್ರೆಂಡ್ ಹಸ್ಬೆಂಡೇ ಹೋಗಿ ಎಲ್ಲಾರ್ದೂ ಕಲೆಕ್ಟ್ ಮಾಡ್ಕೊಬಂದು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ಬಿಕಾಸ್ ಅವರೇ ಮನೆಗೆ ತಂದುಕೊಟ್ರು. ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು, ಆಫೀಸ್ ಸೆಕ್ಷನ್ಸ್ಗೆ ಹೋಗಿ, JC ಸೆಂಟರ್ಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು, ಮನೆಗೇ ಅವರೇ ತಂದು ಕೊಟ್ಟು. ಸೊ ವ್ಲಾಗ್ ಮಾಡೋಕ್ಕೆ ಅಂತಲೇ ನಾನು ಈವ್ನಿಂಗ್ ತನಕ ವೆಯ್ಟ್ ಮಾಡಿದೆ. ಬಿಕಾಸ್ ನಮಗೆ ಈವ್ನಿಂಗ್ ಒಂದು ಬ್ರೇಕ್ ಇರುತ್ತೆ, ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ರಿಲಯನ್ಸ್ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಹಸ್ಬೆಂಡ್. ಮತ್ತು ತುಂಬಾ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಅಂತಲೇ ಫೀಲ್ ಆಯಿತು. ಅಂದರೆ ನಾವು ಏನೇ ತೊಗೊಂಡು, ಸ್ವೀಟ್ಸ್ ಆಗಲಿ ಏನೇ ಆಗಲಿ, ನಮ್ಮ ದುಡ್ಡಲ್ಲಿ ತೊಗೊಳೋದಕ್ಕೂ, ಇಲ್ಲಾಂದರೆ ಕಂಪನಿಯಿಂದ ಚಿಕ್ಕದಾಗಿ ಗಿಫ್ಟ್ ಬರೋದಕ್ಕೂ, ಅದಕ್ಕೆ ಈಗರ್ಲಿ ವೆಯ್ಟ್ ಮಾಡಿ ಓಪನ್ ಮಾಡೋದ್ರಲ್ಲಿರೋ ಥ್ರಿಲ್ಲು ಯಾವುದ್ರಲ್ಲೂ ಸಿಗೋಲ್ಲ. ಎಷ್ಟೇ ದುಡ್ಡು ಕೊಟ್ರು ನಾವು ಹೊರಗಡೆನೇ ತಿನ್ಬೋದಿತ್ತು ಈ ಸ್ವೀಟ್ಸ್ಗೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಾ ಅಂತ. ಬಟ್ ಅದೆಲ್ಲೂ ಸಿಗೋಲ್ಲ. ಸೊ ಆ ಫೀಲಿಂಗ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಆ್ಯಂಡ್ ಕಮಿಂಗ್ ಟು ಆ ಜಾಬ್ ಓಪನಿಂಗ್ಸ್, ನಮ್ಮ ಕಂಪನಿಯಲ್ಲಿ ಆಲ್ಮೋಸ್ಟ್ ಓಪನಿಂಗ್ಸ್ ಇರ್ತಾ ಇರುತ್ತೆ ಡಿಫ್ರೆಂಟ್ ಡೊಮೈನಲ್ಲಿ. ಮತ್ತು ನಾನು ವರ್ಕ್ ಮಾಡ್ತಿರೋ ಡೊಮೈನ್ ಬಂದುಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್. ಬಟ್ ಬೇರೆ ಡೊಮೈನ್ಸ್ ಎಲ್ಲ ವರ್ಕ್ ಫ್ರಮ್ ಆಫೀಸ್ ಇದೆ. ಸೊ ಯಾವುದಾದ್ರೂ ಓಪನಿಂಗ್ಸಲ್ಲಿ ವೇಕೆನ್ಸೀಸ್ ಇದ್ದು ವರ್ಕ್ ಫ್ರಮ್ ಹೋಮ್ ಇದ್ದರೆ ನಾನು ಖಂಡಿತವಾಗ್ಲೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ತುಂಬ ಜನ ನನಗೆ ಕೇಳಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ. ಸೊ ನಾನು ಅವ್ರಿಗೆಲ್ಲರಿಗೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಅಪ್ಲೈ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ, ಏನೇನು ಗಿಫ್ಟ್ ಇತ್ತು ಮತ್ತು ಅದರಲ್ಲಿ ಯಾವ್ಯಾವ ಥರ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಎಲ್ಲದನ್ನು ಅಪ್ಲೋಡ್ ಮಾಡಿದ್ದೀನಿ.